ಜೀವ ಕೈಯಲ್ಲಿ ಹಿಡಿದು ಮಹೀಂದ್ರ ಜೀಪಿನಲ್ಲಿ ಸಾಗಿ ಸುದ್ದಿ ಮಾಡಲು ಹೊರಟ ಪತ್ರಕರ್ತರು ಈಗಲೋ ಆಗಲೋ ಎಂದು ಉಸಿರು ಬಿಗಿ ಹಿಡಿದು ರಸ್ತೆಗಾಗಿ ತಾವೇ ಕಲ್ಲು ಹೊತ್ತಿದ್ದ 97ರ ವೃದ್ಧ ಜೀವಗಳು ಇಂದು ಹಾಸಿಗೆಯಲ್ಲಿ. ಸರ್ಕಾರದ ರೇಷನ್ 7-8 ಕಿಲೋಮೀಟರ್ ತಲೆ ಮೇಲೆ ಹೊತ್ತು ಸಾಗುವ ಊರವರು, ಅನಾರೋಗ್ಯಕ್ಕೆ ಒಳಗಾದವರನ್ನ ಕಂಬಳಿಯಲ್ಲಿ ಹೊತ್ತು ಸಾಗುವ ಸಾರ್ವಜನಿಕರು, ಹಳ್ಳದಂತಹ ರಸ್ತೆ ಮಧ್ಯೆ ನಿಂತು ಕಣ್ಣೀರು ಸುರಿಸಿದ ಊರಿನ ಜನರು, ಸರ್ಕಾರದ ವಿರುದ್ಧ ಆಕ್ರೋಶ, ಹೆತ್ತ ತಾಯಿಯ ಬಳಿ ಹಾಲಿಗಾಗಿ ಅತ್ತ ಮಗುವಂತೆ ಕೈ ಮುಗಿದು ರಸ್ತೆಗೆ ಆಗ್ರಹಿಸಿದ ಊರ ಹಿರಿಯರು. ಇದು ಯಾವುದೋ ಇತಿಹಾಸದ ಕಟ್ಟುಕತೆಯಲ್ಲ, ಅಕ್ಷರಶಃ ಜೀವ ಕೈಯಲ್ಲಿ ಹಿಡಿದು ಸಾಗಿ ಕುಗ್ರಾಮದ ಕರಾಳ ಕತೆಗೆ ಸಾಕ್ಷಿಯಾದ ಕಣ್ಣುಗಳ ಅಕ್ಷರ ರೂಪದ ಚಿತ್ರಣವಿದು. ಶಿರಸಿ ತಾಲೂಕಿನ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಮುಷ್ಕಿ ಸಮೀಪದ ಶಿರಗಣಿ ಗ್ರಾಮದ ರಸ್ತೆಯ ಕಣ್ಣೀರ ಕತೆ ಇದು. ಶಿರಸಿಯಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಶಿರಗಣಿ ಗ್ರಾಮದ ಅನಾರೋಗ್ಯ ಪೀಡಿತ ವೃದ್ಧೆಯೊಬ್ಬರನ್ನ ಇತ್ತೀಚೆಗೆ ಕಂಬಳಿಯಲ್ಲಿ ಹೊತ್ತೊಯ್ದಿದ್ದ ವಿಷಯ ರಾಜ್ಯ ಮಟ್ಟದ ಸುದ್ದಿಯಾಗಿತ್ತು. ಸ್ವಾತಂತ್ರ್ಯ ಪಡೆದು 78 ವರ್ಷದ ಹೊಸ್ತಿಲಲ್ಲಿದ್ದರೂ ಗ್ರಾಮಾಂತರ ಭಾಗದ ಈ ಕುಗ್ರಾಮ ಮೂಲಭೂತ ಅವಶ್ಯಕತೆಗಳಿಂದ ವಂಚಿತಗೊಂಡಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದೆ. ಸುಮಾರು 7-8 ಕಿಲೋಮೀಟರ್ಗಳಷ್ಟು ದೂರದಿಂದ ತಮ್ಮ ಅವಶ್ಯಕತೆಗಾಗಿ ಜನರು ನಡೆದು ಸಾಗುವ ಪರಿಸ್ಥಿತಿ ಇಂದಿಗೂ ಇದೆ ಎಂದರೂ ಅದು ಆಡಳಿತ ನಡೆಸುವ ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಪ್ರತಿ ಮಳೆಗಾಲದಲ್ಲಿಯೂ ತಮ್ಮ ನರಕಯಾತನೆಯನ್ನ ಅಧಿಕಾರಿಗಳ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಮತ್ತೆ ಮತ್ತೆ ಸೌಲಭ್ಯದಿಂದ ವಂಚಿತರಾಗಿರುವ ಶಿರಗಣಿ ಗ್ರಾಮದ ಗ್ರಾಮಸ್ಥರ ಅನಿಸಿಕೆಯನ್ನ ಅವರಿಂದಲೇ ಕೇಳಬೇಕು. ತಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಗ್ರಾಮಸ್ಥರೇ ಎಲ್ಲ ಸೇರಿ ಮಾಡಿಕೊಳ್ಳುವ ಅನಿವಾರ್ಯತೆ ಇವರಲ್ಲಿ ಇದ್ದು, ಎಲ್ಲ ಸಮುದಾಯದ ಜನ ಜತೆಗೂಡಿ ತಮ್ಮ ಕೈಲಾಗುವ ಸಹಕಾರವನ್ನ ಪರಸ್ಪರ ಮಾಡಿಕೊಳ್ಳುವುದು ಇವರಿಗೆ ನಿತ್ಯದ ಕಾಯಕವಾಗಿದೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲಿಯೂ ಈ ಸಮಸ್ಯೆ ಇದ್ದರೂ ಸಹ ಅಧಿಕಾರಿಗಳ ದಂಡು ಈ ಕಡೆ ಸುಳಿಯಲಿಲ್ಲ. ಜನಪ್ರತಿನಿಧಿಗಳಾದವರು ನಮ್ಮನ್ನು ಮರೆತೇ ಹೋಗಿದ್ದಾರೆ. ಶಾಸಕರಿಗೆ ನಾವು ಕಳೆದ ಅಕ್ಟೋಬರ್ನಲ್ಲಿಯೇ ರಸ್ತೆ ಸಮಸ್ಯೆಯನ್ನು ಬಗೆಹರಿಸಲು ಮನವಿ ಮಾಡಿದ್ದೆವು. ಆದರೆ ಇದುವರೆಗೆ ಯಾವ ಸ್ಪಂದನೆಯೂ ದೊರೆತಿಲ್ಲ. ಈಗೊಂದು ಕೆಲ ಸಮಯದ ಹಿಂದೆ ಇಲ್ಲಿಯೇ ಸಮೀಪ ಬಂದಿದ್ದ ತಹಶೀಲ್ದಾರ್ ಒಮ್ಮೆ ಮಾತ್ರ ಸ್ಥಳಕ್ಕೆ ಕಾಟಾಚಾರಕ್ಕೆ ಭೇಟಿ ನೀಡಿ ಹೋಗಿದ್ದಾರೆ ವಿನಃ ಅದರಿಂದಾದ ಪ್ರಯೋಜನ ನಯಾ ಪೈಸೆಯೂ ಇಲ್ಲ. ಸರ್ಕಾರ ಇದೆಯೋ ಇಲ್ಲವೋ ಎಂಬ ಅನುಮಾನ ನಮಗೆ ಬರುತ್ತಿದೆ ಎಂಬುದು ಪ್ರತಿ ಗ್ರಾಮಸ್ಥನ ಅಂತರಾಳವಾಗಿದೆ. ಮಹಿಳೆಯರಿಗೆ ಶಕ್ತಿ ಭಾಗ್ಯ ಸರ್ಕಾರ ನೀಡಿದೆ, ಆದರೆ ನಮ್ಮೂರಿಗೆ ಬಸ್ಸೇ ಬರುವುದಿಲ್ಲ. ಬಸ್ಸು ಬರಲು ರಸ್ತೆಯೇ ಇಲ್ಲ. ಉಚಿತವಾಗಿ ಅಕ್ಕಿ ಕೊಡುತ್ತೇವೆ ಎನ್ನುತ್ತಾರೆ, ಆದರೆ ಅದನ್ನು ಮನೆಗೆ ತರುವ ಖರ್ಚು 1 ಕೆಜಿ ಅಕ್ಕಿಯ ಮಾರುಕಟ್ಟೆ ದರಕ್ಕಿಂತಲೂ ಜಾಸ್ತಿಯಾಗುತ್ತದೆ. ಶಾಲೆಗೆ ಕೊಡುವ ಮೊಟ್ಟೆಗಳು ಹಾಳಾದ ರಸ್ತೆಯಲ್ಲಿ ತರುವಾಗಲೇ ಒಡೆದು ಹೋಗುತ್ತಿವೆ. ಇನ್ನೆಲ್ಲಿ ಮಕ್ಕಳಿಗೆ ಮೊಟ್ಟೆ ಭಾಗ್ಯ? ಇದು ನಮ್ಮ ಗ್ರಾಮದ ಅವಸ್ಥೆ. ಗ್ರಾಮಸ್ಥರ ಪ್ರತಿನಿತ್ಯದ ನರಕಯಾತನೆಯಾಗಿದೆ. ಈ ಕೂಡಲೇ ಅಧಿಕಾರಿಗಳು, ಶಾಸಕರು ನಮಗೆ ರಸ್ತೆ ಸೌಲಭ್ಯವನ್ನು ದೊರಕಿಸಿಕೊಡಲಿ ಎಂದು ಉಮೇಶ್ ಭಟ್ ಗ್ರಾಮ ಪಂಚಾಯಿತಿ ಸದಸ್ಯರು ಹೇಳಿದ್ದಾರೆ. ಈ ರಸ್ತೆಯಲ್ಲಿ ಪ್ರತಿದಿನ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವುದು ನಿಜಕ್ಕೂ ಹೆದರಿಕೆಯಾಗುತ್ತದೆ. ರಸ್ತೆಯ ಅವ್ಯವಸ್ಥೆಯನ್ನು ನೆನೆಸಿಕೊಂಡರೆ ಕಣ್ಣಲ್ಲಿ ನೀರು ಬರುತ್ತದೆ ಎಂದು ಅಣ್ಣೇಗೌಡ ಸ್ಥಳೀಯ ಗ್ರಾಮಸ್ಥರು ಹೇಳಿದ್ದಾರೆ. ನಮ್ಮ ಸಿದ್ದಿ ಸಮುದಾಯದ 20ಕ್ಕೂ ಅಧಿಕ ಜನರು, ಅನೇಕ ಕುಟುಂಬ ಈ ಗ್ರಾಮದಲ್ಲಿ ಇದೆ. ಹೀಗಿದ್ದರೂ ಸಹ ನಮ್ಮ ಊರಿಗೆ ರಸ್ತೆ ಸೌಲಭ್ಯ ನೀಡಲಿಲ್ಲ. ಎಸ್ಟಿ ಹಣವನ್ನು ಸರಿಯಾಗಿ ಬಳಸಿಕೊಳ್ಳಲು ಅವಕಾಶವಿದ್ದರೂ ಸಹ ನಮಗೆ ಯಾವ ಸೌಲಭ್ಯವೂ ದೊರೆಯುತ್ತಿಲ್ಲ. ನಮ್ಮ ಹಕ್ಕಿನ ಸೌಲಭ್ಯಕ್ಕಾಗಿ ಆಗ್ರಹಿಸುತ್ತಿದ್ದೇವೆ ಎಂದು ಸ್ಥಳೀಯ ಸಿದ್ದಿ ಸಮುದಾಯದವರು ಹೇಳಿದ್ದಾರೆ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ನಮ್ಮ ಪಕ್ಕದಲ್ಲಿಯೇ ಇಂಥ ಪರಿಸ್ಥಿತಿ ಇರುವ ಊರನ್ನು ನೋಡಿದರೆ ಸರ್ಕಾರದ ಆಡಳಿತ ವ್ಯವಸ್ಥೆ ಬದುಕಿದೆಯಾ ಸತ್ತಿದೆಯಾ ಎಂದು ಅನುಮಾನ ಮೂಡುತ್ತಿದೆ. ಈ ಕೂಡಲೇ ಶಾಸಕರಾದ ಭೀಮಣ್ಣನಾಯ್ಕ ಅವರು ಅಧಿಕಾರಿಗಳ ಜೊತೆ ಈ ಗ್ರಾಮಕ್ಕೆ ಭೇಟಿ ನೀಡಿ ರಸ್ತೆಯನ್ನು ಸರಿಪಡಿಸಿಕೊಡಬೇಕು. ಇಲ್ಲವಾದಲ್ಲಿ ಊರಿನ ಗ್ರಾಮಸ್ಥರ ಪರವಾಗಿ ಅವರ ಜೊತೆಯಾಗಿ ನಿಮ್ಮ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗುವುದು. ಈ ರಸ್ತೆ ಸಮಸ್ಯೆ ಬಗೆಹರಿಯುವವರೆಗೂ ನಾನು ಈ ಊರಿನ ಜೊತೆಗೆ ಜನರೊಡನೆ ಗಟ್ಟಿಯಾಗಿ ಇರುತ್ತೇನೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಪ್ರತಿದಿನ 50-60 ಲೀಟರ್ ಹಾಲನ್ನು ಪ್ರತಿ ಹೊತ್ತಿಗೆ ಸ್ಥಳೀಯರು ಡೇರೆಗೆ ನೀಡುತ್ತಿದ್ದರು. ಈ ಶಿರಗಣಿ ಊರಿನ ಜನರು ಇದೀಗ ಪ್ರತಿದಿನ ಡೇರಿಗೆ ಹಾಲು ಒಯ್ಯಲು ರಸ್ತೆಯ ಸೌಲಭ್ಯವಿಲ್ಲದೆ ಮನೆಯಲ್ಲಿಯೇ ಹಾಲು ಇರುತ್ತಿದ್ದು, ಇದರಿಂದ ಬೇಸತ್ತ ಗ್ರಾಮಸ್ಥರು ಹಾಲು ಹಿಂಡುವ ದನಕರುಗಳನ್ನು ಅನಿವಾರ್ಯವಾಗಿ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಈ ಕುರಿತು ರಸ್ತೆಗಾಗಿ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಒಕ್ಕೊರಲಿನಿಂದ ಆಗ್ರಹಿಸಿದ್ದು, ಜೂನ್ 15ರ ಒಳಗೆ ಸುಗಮ ಸಂಚಾರಕ್ಕೆ ರಸ್ತೆಯನ್ನು ಮಾಡಿಕೊಡದೇ ಇದ್ದಲ್ಲಿ ಶಾಸಕರ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಯನ್ನ ಗ್ರಾಮಸ್ಥರೆಲ್ಲರೂ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ತಮ್ಮೂರಿನ ರಸ್ತೆಯನ್ನು ಸರಿಪಡಿಸಲು ಕಳೆದ 40-50 ವರ್ಷಗಳಿಂದ ಕಲ್ಲು ಜಲ್ಲಿ ಹೊತ್ತಿದ್ದ ಶಿರಗಣಿ ಗ್ರಾಮದ ವೃದ್ಧರು ಇಂದು 97ರ ಇಳಿ ವಯಸ್ಸಿನಲ್ಲಿ ಹಾಸಿಗೆಯಲ್ಲಿ ಅಂತಿಮ ದಿನವನ್ನು ಎಣಿಸುತ್ತಿದ್ದಾರೆ. ಆದರೆ ಅವರ ಅನಾರೋಗ್ಯದ ಸಮಯದಲ್ಲಿಯೂ ಅವರನ್ನು
ಕಂಬಳಿಯಲ್ಲಿ ಹೊತ್ತೊಯ್ಯುವ ಪರಿಸ್ಥಿತಿ ಇಂದಿಗೂ ಇರುವುದು ದುರದೃಷ್ಟಕರವಾಗಿದೆ. ಈಗಾಗಲೇ ಈ ಊರಿನ ಜನ ಹೇಳ್ತಾ ಇರುವಂತಹ ಪ್ರಕಾರ ಸುಮಾರು 8-10 ಜನ ತುಂಬಾ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚಿನ ಮನೆಗಳಿದೆ. ಇಂಥದ್ರಲ್ಲೂ ಕೂಡ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಮಾಧ್ಯಮದಲ್ಲೂ ಕೂಡ ಒಂದು ಅಜ್ಜಿಯ ಅನಾರೋಗ್ಯ ಸಂಬಂಧಪಟ್ಟಾಗಿ ತಲೆ ಮೇಲೆ ಹೊತ್ತುಕೊಂಡು 5 ಕಿಲೋಮೀಟರ್ ನಡ್ಕೊಂಡು ಹೋದ್ರು ಕೂಡ ಇಷ್ಟು ದೊಡ್ಡ ಘಟನೆ ರಾಜ್ಯ ಮಟ್ಟದ ಸುದ್ದಿ ಆದರೂ ಕೂಡ ದೊಡ್ಡ ನೋವಿನ ಸಂಗತಿ ಅಂದರೆ ಯಾವೊಬ್ಬ ಅಧಿಕಾರಿಯೂ ಕೂಡ ಇಲ್ಲಿ ಸರಿಯಾಗಿ ಬಂದು ಸ್ಪಂದನೆ ಮಾಡಿಲ್ಲ. ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬಂದು ಅವಲೋಕನ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. AC ಅವರು ಬಂದಿಲ್ಲ, DC ಅವರು ಬಂದಿಲ್ಲ. ಇಲ್ಲಿ SC ST ಜನಾಂಗದವರು ಇದ್ದಾರೆ, ಸಿದ್ದಿ ಜನಾಂಗದವರು ಇದ್ದಾರೆ. ನಾನು ನೀವು ಕೂಡ ಸರ್ಕಾರ ಕೇಳ್ತಾ ಇದ್ದೇನೆ, ಸರ್ಕಾರ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಸತ್ತೋಗಿದೆ. ನಮ್ಮ ಸಿರ್ಸಿಯಲ್ಲಿ ಹೇಳಬೇಕು ಅಂತಂದರೆ ತಹಸೀಲ್ದಾರು ಪ್ರಭಾರಿ ಇದ್ದಾರೆ, 3 ತಿಂಗಳಾದರೂ ಕೂಡ ಬೇರೆ ಒಂದು ಪರ್ಮನೆಂಟ್ ತಹಸೀಲ್ದಾರ್ ಇಲ್ಲ. ನಮ್ಮ ಸಿರ್ಸಿಯ AC ಅವರಿಗೆ ಭಟ್ಕಳ ಪ್ರಭಾರಿಯೇ ಮಾಡಿದ್ದಾರೆ. ಅಲ್ಲಿ ಹೋಗಿ ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ಯಾರೂ ಕೂಡ ಸಿಗ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಜನರ ಕಷ್ಟವನ್ನು ಕೇಳೋರು ಯಾರು? ನಿಜಕ್ಕೂ ಕೂಡ ತುಂಬ ದುಃಖದ ವಿಚಾರ ಅಂತಂದರೆ ಈ ಜನ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ಅವ್ರ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋವಿನ ಸಂಗತಿ. ಇವರ ಒಟ್ಟಿಗೆ ನಾನು ಜೊತೆ ನಿಲ್ತೇನೆ. ಇವರು ರಸ್ತೆ ಆಗೋ ತನಕ ಕೂಡ ಇವ್ರ ಜೊತೆ ನಾ ಇದ್ದು ರಸ್ತೆ ಆಗಲೇಬೇಕು ಅನ್ನುವಂಥ ನಿರಂತರ ಹೋರಾಟವನ್ನು ನಾನು ಮಾಡ್ತಾ ಇರ್ತೇನೆ.